ಎಲ್ಲರಿಗೂ ನಮಸ್ಕಾರ. ಸಿಲ್ವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಮ್ಮ ಮನೆಯಲ್ಲಿದ್ದೀನಿ, ಊರಲ್ಲಿದ್ದೀನಿ. ಫಸ್ಟ್ ಟೈಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ವೀಡಿಯೋ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಆ್ಯಂಡ್ ಮನೇಲಿ ಮಾಡ್ತಾಯಿರೋ ಫಸ್ಟ್ ವೀಡಿಯೋ ಕೂಡ ಇದೆ. ತುಂಬ ಶೈ ಫೀಲ್ ಆಗ್ತಾಯಿದೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಮನೇಲಿ ನನಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಭಯ ಆಗ್ತಾಯಿದೆ. ಯಾರು ನಮ್ಮ ಮನೇಲಿ ಕ್ಯಾಮ್ರಾ ಮುಂದೆ ಮಾತಾಡಿಲ್ವಲ್ಲ ಇಲ್ಲಿವರೆಗೂ. ಫಸ್ಟ್ ಟೈಮ್ ಏನೋ ಒಂದು ಇನಿಷಿಯೇಟಿವ್ ತಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಮನೇಲಿ ಎಲ್ಲರೂ ಹಿಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಇವಾಗ ಮನೇಲಿ ಯಾರೂ ಇಲ್ಲ. ಸೊ ಮನೇಲಿ ಎಲ್ಲ ಕೆಲಸ ಮಾಡಿ ಕೂತಿದ್ದೀನಿ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ಎಲ್ಲರೂ ಊರಿಗೆ ರೆಸ್ಟ್ ತಗೊಳ್ಳೋಕ್ಕೆ ಅಂತ ಬಂದರೆ ನಾನು ಊರಿಗೆ ಕೆಲಸ ಮಾಡಬೇಕು ಅಂತಲೇ ಬರ್ತೀನಿ. ಏನೂ ಮಾಡೋಕ್ಕಾಗಲ್ಲ. ನನಗೇನು ಇದರಿಂದೇನು ಬೇಜಾರಿಲ್ಲ. ನಾನು ಬರೋದ್ರಿಂದ ನಮ್ಮ ಮಮ್ಮಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತಲ್ಲ ಅಂತ ಏನೋ ಒಂದು ಸಮಾಧಾನ ಅಷ್ಟೇ. ನೋಡೋಣ ನಮ್ಮ ಮಮ್ಮಿ ಪಪ್ಪ ಎಲ್ಲ ಬರಲಿ, ಮಾತಾಡ್ಸೋಣ ಅವ್ರನ್ನ. ಹೆಂಗೆ ಮಾತಾಡ್ತಾರೆ ನೋಡೋಣ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಅವರು ಮಾತಾಡ್ತಾ ಇರೋದು. ಹೆಚ್ಚಿ ಇವಾಗ ನಮ್ಮ ಅಮ್ಮ ಸೀತಾಫಲ ಹಣ್ಣು ಕೊಟ್ಟೈತೆ, ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗಾಯ್ಸ್. ಮಮ್ಮಿ ಇದ್ದಾರೆ ನಮ್ಮ ಜೊತೇಲಿ, ಮಕ್ಳಿಗೆಲ್ಲ ಊಟ ಮಾಡಿಸ್ತಾ ಇದ್ದಾರೆ. ಮಮ್ಮಿ ಮಾತಾಡು ಮಮ್ಮಿ. ಏನಾದ್ರು ಊಟ ಮಾಡ್ಬೋವ ಅದಲ್ಲ ಮಮ್ಮಿ, ನನ್ನ ಬಗ್ಗೆ ಏನಾದರೂ ಮಾತಾಡು. ಇಲ್ಲಿ ನೋಡಿ ಗಾಯ್ಸ್, ಇವಳ ಹೆಸರು ಲಡ್ಡು ಅಂತ. ಏನು ಚಿನಿ ಆಯ್ ಮನ್ನು ಆಯ್ ಮಾಡು. ಏನು ನನ್ನ ಪೋಸ್ ಕೊಡು. ಇವ್ರು ನಮ್ಮಮ್ಮಿ, ನಮ್ಮಮ್ಮಿ ಇವರು. ಹಾಂ ಆಯಿತಾ? ಇವಾಗ ಏನಿಲ್ಲ, ಆಮೇಲೆ ಮಾತಾಡ್ತಾಳೆ. ಇವಳು ಚಿನ್ನು ಅಂತ, ನಮ್ಮ ಅಣ್ಣನ ಮಗಳು. ಅಷ್ಟೊತ್ತಿಂದ ವೀಡಿಯೋ ಮಾಡು 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 ಅಂತ ಇದ್ಲು, ಇವಾಗ ಬಿಲ್ಡಪ್ ತಗೋತಾವಳೆ. ಗೈಸ್ ಚಿತ್ರಾನ್ನ ತಿಂತಾ ಇದ್ದೀವಿ ನಾವು ಬ್ರೇಕ್ಫಾಸ್ಟ್ಗೆ. ಇಲ್ಲಿ ನಮ್ಮ ಲಡ್ಡೋರಿದ್ದಾರೆ. ಯಾರ ಮಗಳು ನೀನು? ಯಾರ ಮಗಳು? ಮಮ್ಮಿ ನೀನು ಕೇಳು. ನೀನು ಯಾರ ಮಗಳವ? ನೀನು ಯಾರ ಮಗಳು? ಯಾರು ಕೇಳ್ತಾರೆ ಅವ್ರ ಮಗಳು. ಗೊತ್ತವಳಿಗೆ ಯಾವಾಗ ಹೆಂಗೆ ಇಡ್ಬೇಕಂತ ಅವಳಿಗೆ. ನಮ್ಮ ಚಿನ್ನು ಬಂದಿದ್ದಾಳೆ. ಅವಳಿಗೆ ನಾನು ಹಿಂದಿ ಓದಿಸ್ತಾ ಇದ್ದೀನಿ ಗೈಸ್. ಓದು 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 ಮಾತಾಡು ಮಮ್ಮಿ ಏನಾದ್ರೂ. ಗೈಸ್ ನನ್ನ ಮಗಳಿಗೆಲ್ಲ ನೋಡಿ ನೋಡ್ರಿ, ಅವಳಿಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ಬೆಳೆಸ್ರಿ, ಚೆನ್ನಾಗಿರ್ಬೇಕು ನನ್ನ ಮಗಳು. ಇಲ್ಲಿ ಇವಳು ಹೇಳ್ಕೊಡ್ತಾವಳೆ ಇವಳು. ಆದರೆ ಕೆಲವೊಂದನ್ನು ಮಾತ್ರ ನಮ್ಮ ಮಮ್ಮಿನೇ ಹೇಳಿರೋದು. ಓಕೆ, ಇವರೇ ನಮ್ಮ ಮಮ್ಮಿ. ಕಾಣಿಸ್ತೈತಾ ನೋಡು. ಇವಾಗ ನನ್ನ ಜೊತೆ ನನ್ನ ಫೇವ್ರೇಟ್ ನನ್ನ ಅಳಿಮಯ್ಯ ಇದ್ದಾನೆ. ಅವನ ಹೆಸರು ಜಾನು ಅಂತ. ಮಾತಾಡ್ತಾನಂತೆ ನಿಮ್ಮ ಜೊತೆ. ಮಾತಾಡೋ ಅಷ್ಟೇನಾ? ಅಷ್ಟೇನಾ? ಇಲ್ಲಿ ನಮ್ಮ ಅತ್ತಿಗೆ ಇದ್ದಾರೆ. ಇವರು ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಅಂದಾಗ, ಹ್ಞೂ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ, ನಾವಿಲ್ವಾ, ನಾವು ನೋಡ್ತೀವಿ, ಎಂಕರೇಜ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಥ್ಯಾಂಕ್ ಯು ಅದಕ್ಕೆ. ಎಲ್ಲ ನಮ್ಮ ಶಿಲ್ಪಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕನ್ನಡದ ಹುಡುಗಿ ಬನ್ನಂಗಡಿ ಹುಡುಗಿಯ ಸಪೋರ್ಟ್ ಮಾಡಿ, ಮುಂದೆ ಜಾಸ್ತಿ ಬೆಳೆಸಬೇಕು ನಮ್ಮ ಹುಡುಗಿ. ನಾನು ಮೈಸೂರಿಂದ ಹೊರಡ್ಬೇಕಾದ್ರೆ ಚೆರಿ ನನ್ನ ಊರಿಂದ ಲಡ್ಡು ತಂದಿದ್ಲು. ಅದನ್ನು ಮನೆಗೆ ತಗೊಂಡೋಗಿ ಕೊಡು, ಎಸ್ಪೆಷಲಿ ಹರೀಶನ್ಗೆ ಕೊಡು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಟ್ಟಿರೋದು ಇದು. ನೋಡಿ ಗೈಸ್, ಚೆರಿ ಕೊಟ್ಟಿದ್ದೀನಿ ಇವನಿಗೆ. ಆಯ್ತು, ಥ್ಯಾಂಕ್ ಯು ಚೆರಿ ಅಕ್ಕ. 48 hours later. 2 ಡೇಸಿಂದ ಏನೂ ವೀಡಿಯೋ ಮಾಡಿಲ್ಲ. ಜಸ್ಟ್ ಈಟ್ ಸ್ಲೀಪ್ ಅಷ್ಟೇ ಮಾಡಿರೋದು. ಸೊ ಇವತ್ತು ಟ್ಯೂಸ್ಡೇ ಮೈಸೂರಿಗೆ ಹೋಗಬೇಕು. ನೆನ್ನೆನೇ ಹೋಗ್ಬೇಕಿತ್ತು. ನಮ್ಮನೆ ನಾನ್ ವೆಜ್ ತಿನ್ಕೊಂಡು ಹೋಗುವೆ ಉಳ್ಕೊ ಅಂದ್ಬಿಟ್ಟು ಇವತ್ತು ಉಳ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ನಾನ್ ವೆಜ್ ಮಾಡಿದ್ದಾರೆ. ಅದನ್ನೊಂದೆರಡು ಸಲ ತಿನ್ಕೊಂಡು ಮೈಸೂರಿಗೆ ಹೋಗಬೇಕು. ಗೈಸ್ ಬೆಳಿಗ್ಗೆ ಚಿಕನ್ನು, ಮಧ್ಯಾಹ್ನಕ್ಕೆ ಮಟನ್ ಇದೆ. ಇದು ಚಿಕನ್ ತಿನ್ಕೊಂಡು ನಮ್ಮ ಮಮ್ಮಿಗೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. 6.5 hours later. ರೆಡಿಯಾಗಿ ಇವಾಗ ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ. ಯಾಕೆ ಇಷ್ಟು ಜೋಶ್ ಬಂದಿದೆ ಅಂದರೆ, ನಾನು ಇವಾಗ ಮೈಸೂರಿಗೆ ಹೋಗ್ತಾಯಿದ್ದೀನಿ, ಅದಕ್ಕೆ ಇಷ್ಟೊಂದು ಜೋಶ್ ಬಂದಿದೆ. ಬಾಯ್ ಮಮ್ಮಿ, ಬಾಯ್ ಮಾಡಿ, ಇಲ್ಲಿ ಬಾಯ್ ಮಾಡು. ಬಾಯ್ ಮಾಡು. ಬಾಯ್ ಗೈಸ್. ಮೈಸೂರು ರೀಚ್ ಆಗಿದ್ದೀನಿ. ನಮ್ಮ ಏರಿಯಾಗೆ ಮೈಸೂರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆ ಕಡೆಯಿಂದ ಚಳಿನೂ ಬರ್ತಾಯಿದ್ದಾಳೆ.
ಒಟ್ಟಿಗೆ ಸಿಗ್ತೀವ ಇಲ್ಲ ನಾನು ಅವಳನ್ನ ಪಿಕ್ ಮಾಡಬೇಕಾಗುತ್ತೆ. ಜಸ್ಟು ಮನೆ ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ನಾನು ಚೆರಿಗೆ ಒಂದೇ ಬಸ್ಸಲ್ಲಿ ಬರಬೇಕಿತ್ತು. ಅವಳ ಬಸ್ 2 ಮಿನಿಟ್ಸ್ ಡಿಲೇ ಆಗಿದ್ದರಿಂದ ಈಗ ಅವಳು ಡಿಪೋದಲ್ಲಿದ್ದಾಳೆ, ನಾನು ಮನೆಗೆ ಬಂದಿದ್ದೀನಿ. ಈಗ ಹೋಗಿ ಅವಳನ್ನ ನಾನು ಪಿಕ್ ಮಾಡಬೇಕು. ರಚ್ಚಿ ಸುಸ್ತಾಗ್ಬಿಟ್ಟಿದೆ. ಹೊರಟಿದ್ದೀನಿ. ಹೊರಗಡೆ ತುಂಬ ಚಳಿ ಇದೆ, ಅಂದರೆ ಮಳೆ ಬರ್ತಿದೆ. ಸೊ ಅದಕ್ಕೋಸ್ಕರ ಜಾಕೆಟ್ ಹಾಕ್ಕೊಂಡು ಈಗ ಅವಳನ್ನ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ರಾಣಿ ನೋಡಿ ಗೈಸ್ ಯಾವ ಥರ ಕವರ್ ಮಾಡಿ ನಿಲ್ಸಿದ್ದೀವಿ ಅಂತ. ಚಳಿಗೆ ಬರ್ದಲ್ಲ ಒಳಗೆ. ನೋಡಿ ನಮ್ಮ ಜೊತೆ ಯಾರಿದ್ದಾರೆ. ಮಿಸ್ ಲೇಟ್ ಲತೀಫ್. ನಾನಲ್ಲ ಇವಳಲ್ಲಿ ಅಷ್ಟು ಹಾಫ್ ಆನ್ ಅವರಿಂದ ನಾನು ಮನೆಗೆ ಹೋಗಿ ಗಾಡಿ ತಂದಿದ್ದೀನಿ. ಇಡೀ ಬಸ್ ಸ್ಟಾಪಲ್ಲಿ ಯಾರೂ ಇಲ್ಲ, ಒಬ್ಬಳೇ ಇದ್ದಾಳೆ. ಭಯ ಆಯ್ತಾ? ಏನಾಗಿಲ್ಲ. ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದೇ ಭಯ ಪಡ್ಕೋತಿದ್ಲಂತೆ, ಅದಕ್ಕೆ ಬೇಗ ಬಂದಿದ್ದೀನಿ. ನಿನಗೆ ಭಯ ಆದಾಗ ನನ್ನ ನೆನೆಸ್ಕೊ, ಅದಕ್ಕೆ ಭಯ ಆಗಿದೆ. ನೋಡಿ ನೋಡಿ ಈಗ ನಮ್ಮ ಡ್ರೈವರ್ ಕೆಂಪಿಯವರು ಅವರ ಏನದು ಏನಂತಾರೆ ಅವ್ರ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾರೆ. ಏನೋ ಬ್ಯಾಟ್ ಇಟ್ಕೊಂಡ್ಬಂದಿದ್ಯಾ? ಬ್ಯಾಟುಮ್ಯಾನ್ ಕೊಡು. ಇನ್ನೂ ಮನೆಗೆ ಹೋಗಿಲ್ಲ. ನಮ್ಮ ಕೋಳಿ ಮೊಟ್ಟೆ ತರಕ್ಕೆ ಹೋಗಿದೆ. ನೀನು ಮೊಟ್ಟೆ ಬೇಕಂತೆ ತರಕ್ಕೆ ಹೋಗಿದ್ದೀನಿ. ನಾನು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಚೆರಿ ಊರಿಂದ ಏನೋ ತಂದಿದ್ದಾಳೆ. ಏನು ತಂದಿಲ್ಲ ಗೈಸ್. ಬರ್ತಿದೆ ನನಗೆ, ಬಟ್ ಆದರೂ ಏನೋ ಓಪನ್ ಮಾಡ್ತಾ ಇದ್ದಾಳೆ. ನಿಮಗೋಸ್ಕರ ಏನೋ ತಂದಿದ್ದೀನಿ. ಏನು? ಹಲಸಿನ ಹಣ್ಣು ತಂದಿದ್ದಾಳೆ ಗೈಸ್. ಥ್ಯಾಂಕ್ ಯು ಚೆರಿ. ನಿಮಗೋಸ್ಕರ ಅದನ್ನೇನು ಇಷ್ಟು ನಿಂಬೆಣ್ಣೇನು ಆರಾಮ ಮಾಡ್ಕೊಂಡು ಹಾಕೊಳ್ಳ. ನನ್ನ ಬ್ಯಾಗಲ್ಲೂ ನಿಂಗೋಸ್ಕರ ಏನೋ ಇದೆ. ನೀನೇ ತೆಗಿ. ಬಟರ್ ಫ್ರೂಟ್ ನೀನೇ ತೆಗಿ. ಒಂದು ಸೆಕೆಂಡು. ಹಿಂಗೆಲ್ಲ ಸರ್ಪ್ರೈಸ್ ಮಾಡಿದ್ರೆ ನಂಗೆ ಟೆನ್ಷನ್ ಆಗಿಬಿಡ್ತದೆ. ಮಟನ್ ಸಾಂಬಾರು ತೆಗಿ, ಓಪನ್ ಮಾಡು. ಇದನ್ನೇ ಓಪನ್ ಮಾಡು. ಕೈವಾ ಮತ್ತಿಲ್ಲ ಅದೇ ಸುಮ್ಮನೆ ಡವು. ಮತ್ತು ನಾನು ಜಾಸ್ತಿ ಸಂಪಾದಿಸ್ಕೊಡ್ತಿದ್ದೆ ನಾನು ಏನಿದ್ರೆ. ಕಾಣಿಸ್ತಿದ್ಯಾ? ಇಲ್ಲ ಕಾಣಿಸ್ತಿಲ್ಲ. ತಿನ್ನುವಾಗಲೇ ನೋಡ್ತೀನಿ. ಆ್ಯಕ್ಚುಲಿ ನನಗೆ ಫೋನ್ ಮಾಡಿದ್ದಿವಳು. ನಾನು ಅವಾಗ ಕೈಮಕ್ಕೆ ರುಬ್ಬಿ ಕೊಡ್ತಾ ಇದ್ದೆ ನಮ್ಮ ಮಮ್ಮಿಗೆ. ಅವಾಗ ಕೈಮ ಮಾಡ್ತಾಯಿದ್ದೀರಾ ಅಂತ ಅಂದ್ಲು. ಇಲ್ಲ ಕಣೆ ಮಾಡ್ತಾಯಿಲ್ಲ, ಬರೀ ಸಾಂಬಾರು ಮಾಡ್ತಾ ಇರೋದು ಅಂತ ಅಂದೆ. ನಮ್ಮ ಮಮ್ಮಿಗೂ ಹೇಳ್ಕೊಟ್ಟೆ, ಹೇಳ್ಬೇಡ ಮಮ್ಮಿ ಅವಳಿಗೆ ಕೈಮ ಮಾಡ್ತಿರೋದನ್ನ ಅಂತ. ಇವಾಗ ನೋಡಿ ಸರ್ಪ್ರೈಸ್ ಕೊಟ್ಟೆ. ಹೆಂಗೆ? ನೈಸ್. ಓಕೆ ಸರಿ, 2 ದಿನದಿಂದ ಏನೂ ವೀಡಿಯೋಸ್ ಮಾಡಿಲ್ಲ. ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬಾಯ್. ಬಾಯ್ ಬಾಯ್ ಬಾಯ್.